ಮುಟ್ಟಿದರೆ ಬೀಳುವ ಗೋಡೆ, ಕಳಪೆ ಇಟ್ಟಂಗಿ, ಬಿರುಕು ಬಿಟ್ಟ ಮನೆಗಳು. ಈ ಕುರಿತು ಪ್ರತಿಕ್ರಿಯಿಸಿದ ಜಯ ಕರ್ನಾಟಕ ಜನಪರ ವೇದಿಕೆಯ ಮುಖಂಡ ಕಳಕಪ್ಪ ಬೋತ ವಾಸ್ತವ ಸ್ಥಿತಿಯನ್ನು ಪರಿಚಯಿಸಿದ್ದು ಹೀಗೆ. 6.5 ಲಕ್ಷ ರೂಪಾಯಿದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಮನೆ, ಕೊಳಗೇರಿ ನಿಗಮ ಮಂಡಳಿಯಿಂದ 6.5 ಲಕ್ಷ ರೂಪಾಯಿ ನಿರ್ಮಾಣ ಆಗ್ತಕ್ಕಂಥ ಮನೆ. ಇರತಕ್ಕಂಥ AW ಅವರು ಪ್ರವೀಣ್ ಕುಮಾರ್ ಅಂತಕ್ಕಂಥ AW ಅವರು ಕಾರ್ಮಿಕರ ಕೊರತೆ ನಮ್ಮಲ್ಲಿದೆ, ಗುತ್ತಿಗೆದಾರರ ಹತ್ರ ಕಾರ್ಮಿಕರ ಕೊರತೆ ಇದೆ, ಅದಕ್ಕಾಗಿ ನೀವೇ ಮನೆಗಳನ್ನ ಕಟ್ಕೋರಿ, ನೀವೇ ನಿರ್ಮಾಣ ಮಾಡ್ಕೋರಿ, ಹಂತ ಹಂತವಾಗಿ ನಾವು ಬಿಲ್ ಪಾವತಿ ಮಾಡ್ತೀವಿ ಅಂತೇಳಿ ಹೇಳಿ ಹೋದಂತ ಒಬ್ಬ AW ಆಗಿರ್ಬೋದು. ಇವತ್ತಿಗೂ ಕೂಡ ಅವ್ರು ಎಲ್ಲಾರ ಅಂತೇಳಿ ಅವ್ರು ಹುಡುಕಬೇಕಾಗಿದೆ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಗಜೇಂದ್ರ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ 300 ಮನೆಗಳ ಕಾಮಗಾರಿಯಲ್ಲಿ ಗುಣಮಟ್ಟದ ಸಂಪೂರ್ಣ ನಿರ್ಲಕ್ಷ್ಯ ಹಾಗೂ ಭಾರೀ ಅಕ್ರಮ ನಡೆದಿದೆ ಎಂಬ ಆರೋಪ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಜಯ ಕರ್ನಾಟಕ ಜನಪರ ವೇದಿಕೆಯ ಮನವಿ ಬೆನ್ನಲ್ಲೇ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಕಾಮಗಾರಿಯ ಕಳಪೆ ಗುಣಮಟ್ಟ ಬಹಿರಂಗವಾಗಿದೆ. ಸ್ಥಳ ಪರಿಶೀಲನೆ ವೇಳೆ ಅನೇಕ ಮನೆಗಳ ಗೋಡೆಗಳು ಕೈಯಿಂದ ಮುಟ್ಟಿದರೆ ಕುಸಿಯುವ ಸ್ಥಿತಿಯಲ್ಲಿ ಕಂಡುಬಂದಿದೆ. ಕಾಮಗಾರಿಯಲ್ಲಿ ಗುಣಮಟ್ಟವಿಲ್ಲದ ಸಿಮೆಂಟ್ ಹಾಗೂ ಇಟ್ಟಿಗೆಗಳನ್ನು ಬಳಸಿರುವ ಆರೋಪ ಕೇಳಿಬಂದಿದ್ದು, ಹಲವು ಮನೆಗಳ ಗೋಡೆಗಳು ಈಗಾಗಲೇ ಬಿರುಕು ಬಿಟ್ಟಿವೆ. ಇನ್ನು ಅನೇಕ ಮನೆಗಳು ಅರ್ಧದಲ್ಲೇ ಕಾಮಗಾರಿ ಸ್ಥಗಿತಗೊಂಡಿದ್ದು, ಫಲಾನುಭವಿಗಳು ಸಂಕಷ್ಟದಲ್ಲಿ ದಿನ ಕಳೆಯುವಂತಾಗಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆಯುಕ್ತರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ತಾಂತ್ರಿಕ ಹಾಗೂ ಆರ್ಥಿಕ ತನಿಖೆ ನಡೆಸಬೇಕು. ತಪ್ಪಿತಸ್ಥ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಉಪ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬಡ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಘಟನೆಯವರು ಆಗ್ರಹಿಸಿದರು. ಬಂಧುಗಳೇ, ಇದು ಗದಗ ಜಿಲ್ಲೆ ರೋಣ ಮತಕ್ಷೇತ್ರದ ಗಜೇಂದ್ರಗಡ ತಾಲೂಕಿನಲ್ಲಿ ಗಜೇಂದ್ರಗಡ ನಗರದಲ್ಲಿ ಆಗ್ತಕ್ಕಂಥ ಕೊಳಗೇರಿ ನಿಗಮದಿಂದ 300 ಮನೆಗಳನ್ನು ಇವತ್ತು ರಾಜ್ಯ ಸರ್ಕಾರ 2022-23ರಲ್ಲಿ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿಯಾಗಿ ಕೆಲಸ ಮಾಡಬೇಕಂತೇಳಿ ಟೆಂಡರನ್ನು ಕರೆದು SI ಡೊಂಡೂರು ಅಂತಕ್ಕಂಥ ಒಬ್ಬ ಕಾಂಟ್ರಾಕ್ಟರ್ಗೆ, ಗುತ್ತಿಗೆದಾರನಿಗೆ ಈ ಸಂಪೂರ್ಣ 300 ಮನೆಗಳನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಆ 300 ಮನೆಗಳು 2023ರಿಂದ ಈಗ ಬಂದಿರೋದು 2026 ಮುಗಿದರೂ ಕೂಡ ಇನ್ನೂವರೆಗೂ ಕಂಪ್ಲೀಟ್ ಆಗ್ತಾ ಇಲ್ಲ. ಕಾರಣ ಕೇಳಿದರೆ ಅವರು ಕಾಂಟ್ರಾಕ್ಟರ್ ಹೇಳ್ತಾರೆ, ಒಂದು ಕಡೆ ನಮ್ಮ ಕಡೆ ಕಾರ್ಮಿಕರು ಇಲ್ಲ, ಅದಕ್ಕಾಗಿ ನಾವು ಸ್ಟಾಪ್ ಇಟ್ಟಿದ್ದೀವಿ, ನೀವು ಮನೆಗಳನ್ನು ಕಟ್ಕೋರಿ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಸ್ವಲ್ಪ ದುಡ್ಡು ಇದ್ದಾರೆ ಏನು ಮಾಡ್ತಾರೆ, ಅವರವರ ವಿಚಾರದಲ್ಲಿ ದುಡ್ಡು ಇದ್ದವರು ಅವರು ಮನೆಗಳನ್ನ ಕಟ್ಕೊಳ್ತಿದ್ದಾರೆ. ಇನ್ನೊಂದು ವಿಶೇಷ ವರದಿ ಏನಂದರೆ, ಈ ಮನೆ 6.5 ಲಕ್ಷ ರೂಪಾಯಿದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಮನೆ, ಕೊಳಗೇರಿ ನಿಗಮ ಮಂಡಳಿಯಿಂದ 6.5 ಲಕ್ಷ ರೂಪಾಯಿ ನಿರ್ಮಾಣ ಆಗ್ತಕ್ಕಂಥ ಮನೆ. ಇದು ರೇಖಾ ಚಿಲುವೇರಿಯವರ ಮನೆ. ಇದು ರೇಖಾ ಚಿಲುವೇರಿಯವರ ಮನೆ ಅಂದರೆ ಆ ಅಪ್ಪನಿಗೆ ಗಂಡ ಇಲ್ಲ, ಆ ಅಮ್ಮನಿಗೆ ವಿಧವೆ ಮನೆ. ಇದು ವಿಧವೆ ಮನೆ ಆದರೂ ಕೂಡ ಬರೀ ಒಂದು ವಿಧವೆ ಮನೆ ಮಾಡಿ ಕೊಡೋದಕ್ಕೆ, ರೆಡಿ ಮಾಡಿ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿದರೆ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅದೇ ರೀತಿಯಾಗಿ ಕೊಳಗೇರಿ ಮಂಡಳಿಯ AW ಅವರಾಗಿರ್ಬೋದು ಮತ್ತು ಗುತ್ತಿಗೆದಾರರಾಗಿರ್ಬೋದು ಏನು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತಾ ಇದೆ ಇವತ್ತು ಗಜೇಂದ್ರಗಡ ಜನರ ನಗರದಲ್ಲಿ. ಅದಕ್ಕಾಗಿ ಇವತ್ತು ನಾವು ಒಂದು ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ನಿನ್ನೆ ನಾವು ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಸುದ್ದಿಯನ್ನು ಕೊಟ್ಟಿದ್ದೇವೆ. ಅದಕ್ಕಾಗಿ ಅವರಿಗೆ ಒಂದು ವಾರದ ಗಡುವು ಕೂಡ ನಾವು ಕೊಟ್ಟಿದ್ದೇವೆ. ಅದಕ್ಕಾಗಿ ಇದನ್ನು ಸಂಪೂರ್ಣವಾಗಿ ಇನ್ನೂ ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಕುಂತು ವಿಚಾರ ಮಾಡಿ ಇದನ್ನು 1 ತಿಂಗಳಲ್ಲಿ ಮತ್ತೆ ಮರು ಕಾಮಗಾರಿ ಪ್ರಾರಂಭ ಮಾಡಿ ಇವನ್ನೆಲ್ಲ ಮನೆ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು. ಒಂದು ವೇಳೆ ಮಾಡದೇ ಹೋದರೆ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಫಲಾನುಭವಿಗಳ ಜೊತೆಗೂಡಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಎಷ್ಟು ಮನೆಗಳ ಕಾಮಗಾರಿ ನಡೀತಾ ಇದೆ ಸರ್ಗೆ? ಇಲ್ಲಿ ಗಜೇಂದ್ರಗಡ ನಗರದಲ್ಲಿ ಒಟ್ಟು 300 ಕಾಮಗಾರಿಗಳು ನಡೀತಾವೆ ಅಂತೇಳಿ AW ಅವರು ಕೂಡ ಹೇಳ್ತಾ ಇದ್ದಾರೆ, ಗುತ್ತಿಗೆದಾರ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಬ್ಬ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರೆ 170 ಮನೆಗಳು ಕಂಪ್ಲೀಟ್ ಆಗ್ಯಾವ ಅಂತ ಹೇಳ್ತಾ ಇದ್ದಾರೆ. 170 ಮನೆಗಳು ಕಂಪ್ಲೀಟ್ ಆದ್ರಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಅವು ಅಪೂರ್ಣ ಆಗಿದ್ದು ಎಷ್ಟು ಕಂಪ್ಲೀಟ್ ಆಗಿದ್ದು ಅವ್ರಿಗೆ ಗೊತ್ತೈತೆ ಇಲ್ಲೋ, ಆದ್ರೆ ನಮಗೆ ಮಾತ್ರ ಅವರು ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೇನಂದೇವಿ, ನಿನ್ನೆ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು AW ಅವ್ರನ್ನ ನೀವು ಕರ್ಕೊಂಡ್ಬಂದು ಗಜೇಂದ್ರಗಡಕ್ಕೆ ಪ್ರತ್ಯಕ್ಷವಾಗಿ ನೀವು ಬಂದು ಸುಮಾರು ಅಷ್ಟು ಮನೆ ನೀವು ನೋಡೋಕ್ಕಾಗೋದಿಲ್ಲ ಅಂತಂದ್ರೆ 50 ಮನೆಗಳನ್ನಾದ್ರೂ ನೋಡ್ರಿ. ಇವರು ಎಷ್ಟರ ಮಟ್ಟಿಗೆ ಗುಣಮಟ್ಟದ ಕಾಮಗಾರಿ ಮಾಡಿರೋ, ಕಳಪೆ ಕಾಮಗಾರಿ ಮಾಡಿರೋ ಮತ್ತು ಹಗಲು ದರೋಡೆ ಮಾಡ್ಯಾರ. ಕಾಂಟ್ರಾಕ್ಟರ್ ಮತ್ತು AW ಅವರು ಕೂಡಿ ಹಗಲು ದರೋಡೆ ಮಾಡಿದ್ದಾರೆ. 1 ಕೋಟ್ಯಾಂತರ ರೂಪಾಯಿಯನ್ನ ತಮ್ಮ
ಗುಂಡಿಗೆ ಹಾಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಇವತ್ತು ಇವರು ಮಾಡಿದ್ದಾರೆ. ಅದಕ್ಕಾಗಿ ಈ ಕಳಪೆ ಕಾಮಗಾರಿ ಸಂಪೂರ್ಣವಾಗಿ ಒಬ್ಬ ಈಗ ಸದ್ಯ ನೋಡ್ತಾ ಇದ್ದಂಗೆ ಒಬ್ಬ ಒಳಗೆ ಹೋಗಿ ಬರೀ ಒಂದು ಕೈಯಿಂದ ಹಿಂಗೆ ನುಗ್ಗಿದ್ರಪ್ಪ ಅಂದ್ರ ಬಚ್ಚಲ ಮನೆ ಪೂರ್ಣ ಸಂಪೂರ್ಣ ಬಿದ್ದೋಯ್ತು. ಸಂಪೂರ್ಣ ಬಿದ್ದೋಯ್ತು. ಇದ್ರ ಬಗ್ಗೆ ನೋಡ್ರಿ, ನಾವು ಬಂದು ನೋಡಿದಾಗ ನಾವು ಇದೀಗ ತಾನೇ ಬಂದು ನೋಡಿದ್ವಿ. ಈ ಮನೆಯಲ್ಲಿ ಇದೇನು ನಾವು ಗುದ್ದಿ ಸಲಿಕೆ ತಗೊಂಡು ಏನು ಹೊಡೆದಿದ್ದಲ್ಲಿದು ಬರೇ ಹಿಂಗ ಬಂದು ಹಿಂಗ ನೋಡಿದ್ರಪ್ಪ ಅಂತ ಪೂಜೆ ಮಾಡಿದ್ರೆ ಬಿದ್ದು ಹೋತಿದ್ದು. ಇಂಥ ಮನೆಗಳು ಇದು ಮನುಷ್ಯರು ವಾಸ ಮಾಡ್ತಕ್ಕಂಥ ಮನೆಗಳು ಇವು. ನಾಯಿ ನರಿಗಳು ಮತ್ತು ಹಂದಿಗಳು ವಾಸ ಮಾಡೋದಕ್ಕೆ ಮನೆಗಳು ಅಲ್ಲಿವು. ಅದಕ್ಕಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಗುಣಮಟ್ಟದ ಕಾಮಗಾರಿಯನ್ನ ಮಾಡಿಸೋದಕ್ಕೆ ತಾವು ಮುಂದೆ ಪ್ರಯತ್ನ ಮಾಡಿ ಒಂದು ತಿಂಗಳೊಳಗಾಗಿ ಅವರ ಮನೆಗಳನ್ನು ಕೊಡಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೆ ಅಧಿಕಾರಿಗಳ ಅಮಾನತು ಮತ್ತ ಗುತ್ತಿಗೆದಾರರಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕಂತೇಳಿ ನಾವು ಹೋರಾಟ ಮಾಡ್ತೀವಿ. ಇದು ಕೇವಲ ಒಂದೇ ಮನೆಯ ವಿಚಾರ ನಾನು ಇವತ್ತು ಹೇಳ್ತಾ ಇಲ್ಲ. ಇದು ಸುಮಾರು 300 ಮನೆಗಳು ಇವತ್ತು ಕಟ್ಟಿದಾರಲ್ಲ, ಎಲ್ಲಾ ಮನೆಗಳ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ. ಇದೇ ರೀತಿಯಾಗಿದ್ದು ಕಳಪೆ ಕಾಮಗಾರಿ ಆಗಿದೆ. ಅದಕ್ಕಾಗಿ ಇದನ್ನೆಲ್ಲ ಸಂಪೂರ್ಣವಾಗಿ ತಾವು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಇದು ಯಾರ್ಯಾರು ಕಾಂಟ್ರಾಕ್ಟರ್ ಮಾಡಿದಾರಲ್ಲ ಅವ್ರನ್ನ ಕರೆಸಿ ಸರಿಯಾಗಿದ್ರೆ ಮಾತ್ರ ಅದನ್ನ ಆ ಮನೆಯನ್ನು ಬಿಡಬೇಕು. ಕಳಪೆ ಕಾಮಗಾರಿ ಮಾಡಿದ್ದನ್ನ ಸಂಪೂರ್ಣವಾಗಿ ಹೊಡೆದು ಕಟ್ಟಿಸ್ಬೇಕಂತೇಳಿ ನಾವು ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ. ಮತ್ತೆ ಇದು ಸುಮ್ಮನೆ ನಾವು ಮೇಲ್ನೋಟಕ್ಕಾಗಿ 6 ಲಕ್ಷ ರೂಪಾಯಿಯನ್ನ ಇವತ್ತ ನಾವು ಒಂದು ಫೋಟೋ ತಕೊಂಡೋಗಿ ಹೊರಗಡೆ ಅವರು ಮನೆ ಓನರ್ ಇಲ್ಲ ಬಂದು ಒಂದು ಫೋಟೋ ತಕೊಂಡೋಗಿ ನಾವು ಮನೆ ಕಂಪ್ಲೀಟ್ ಮಾಡಿದೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿಯನ್ನ ತಮ್ಮ ಬಕ್ಷಿಗೆ ಹಾಕೊಳಕತ್ತಿರಲ್ಲ, ಅದು ಬಹಳ ತಪ್ಪು ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ತಾವು ನೇರವಾಗಿ ಬಂದು ಎಲ್ಲಾ ಮನೆಯನ್ನು ಪರಿಶೀಲನೆ ಮಾಡ್ರಿ. 300ಕ್ಕೆ 300 ಮನೆಯೂ ಸಹಿತ ಒಂದು ಮನೆಯೂ ಸರಿಯಾಗಿಲ್ಲ. ಅದು ಒಂದು. ಆಮೇಲೆ ದುಡ್ಡು ಇದ್ದಂತವ್ರು ನೀವು ಕಟ್ಕೋರಿ ಅಂತ ಹೇಳಿದ್ರು ಅವರು. ನಮ್ಮ ಹತ್ರ ಕಾರ್ಮಿಕರ ಕೊರತೆ ಐತೆ, ನೀವು ಮನೆಗಳನ್ನ ಕಟ್ಕೋರಿ, ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ರು. ಅದು ಯಾವುದೇ ರೀತಿಯಿಂದ ದುಡ್ಡು ಕೂಡ ಅವ್ರಿಗೆ ಕೊಟ್ಟಿಲ್ಲ. ಫೋನ್ ಮಾಡಿದ್ರಪ್ಪ ಅಂದ್ರೆ ಕಾಂಟ್ರಾಕ್ಟರ್ ಮತ್ತು ಗುತ್ತಿಗೆದಾರ ಧಮಕಿ ಹಾಕುವಂತ ಪ್ರಯತ್ನ ಮಾಡಕತ್ತಾನ. ಅದಕ್ಕೆ AW ಫೋನ್ ಹಚ್ಚಿದ್ರೆ ನಮ್ಮ 100 ಮನಿ ಕರೆಕ್ಟ್ ಆಗ್ಯಾವ್ರಿ, ಸರಿಯಾಗ್ಯಾವ ಅಂತ ಹೇಳ್ತಾರ. ಅದಕ್ಕೆ AW ಮಂಜುನಾಥರವಾಗಿರ್ಬೋದು, ಇಲ್ಲಿ ಬರ್ಬೇಕು ಗಜೇಂದ್ರ ಗಡಕ ನಮ್ಮ ಜೊತೆಗೂಡಿ ಅವ್ರು ಎಲ್ಲಾ ನಾವು ಮನೆಗಳನ್ನ ಹೋಗಿ ಪರಿಶೀಲನೆ ಮಾಡ್ಬೇಕು. ನಮ್ಮ ಜೊತೆಗೂಡಿ ಪರಿಶೀಲನೆ ಮಾಡಿದಾಗ ಮಾತ್ರ ನಾವು ಅವ್ರು ಬಿಡ್ತೀವಿ. ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಹೇಳಕ್ ಇಷ್ಟಪಡ್ತೀನಿ.